ಪ್ರಪಂಚದಲ್ಲಿ ಅತ್ಯಧಿಕ ಜನಸಂಖ್ಯೆ ಹೊಂದಿರುವ ದೇಶವಾಗಿ ಭಾರತ ನಿಂತಿರುವುದು ಒಂದು ಐತಿಹಾಸಿಕ ಘಟನೆ. ಕೆಲವು ದಶಕಗಳ ಹಿಂದೆ ಜನಸಂಖ್ಯೆಯಲ್ಲಿ ಅಗ್ರಸ್ಥಾನದಲ್ಲಿದ್ದ ಚೈನಾವು ದಾಟಿ ಈಗ ಭಾರತ ಪ್ರಪಂಚದಲ್ಲೇ ನಂಬರ್ 1 ಆಗಿ ನಿಲ್ಲುತ್ತದೆ. ಇದು ಕೇವಲ ಸಂಖ್ಯೆಗಳ ವಿಷಯ ಮಾತ್ರವಲ್ಲ, ಇದು ದೇಶದ ಆರ್ಥಿಕ ವ್ಯವಸ್ಥೆ, ಅಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳ ಮೇಲೆ ದೊಡ್ಡದಾದ ಪ್ರಭಾವ ಬೀರುವ ಅಂಶ. ನಮ್ಮ ದೇಶ ಎಷ್ಟು ದೊಡ್ಡದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಆ ಜನಸಂಖ್ಯೆ ಹೇಗೆ ಹಂಚಿಕೆಯಾಗಿದೆ, ಯಾವ ರಾಜ್ಯದಲ್ಲಿ ಹೆಚ್ಚು ಜನ ವಾಸಿಸುತ್ತಿದ್ದಾರೆ, ಮುಖ್ಯವಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಮಧ್ಯೆ ಇರುವ ಈ ವ್ಯತ್ಯಾಸಗಳು ತುಂಬ ಆಸಕ್ತಿಕರವಾಗಿರುತ್ತದೆ. 2011ರ ಜನಗಣತಿ ಮತ್ತು ಪ್ರಸ್ತುತ ಲೆಕ್ಕಾಚಾರ ಪ್ರಕಾರ ನೋಡಿದರೆ ಕೆಲವು ರಾಜ್ಯಗಳು ದೇಶದ ಜನಸಂಖ್ಯೆಯಲ್ಲಿ ತುಂಬ ದೊಡ್ಡದಾದ ಭಾಗವನ್ನು ಹೊಂದಿವೆ. ಮುಖ್ಯವಾಗಿ ಉತ್ತರ ಪ್ರದೇಶ, ಬಿಹಾರಂಥ ರಾಜ್ಯಗಳು ಭಾರೀ ಜನಸಂಖ್ಯೆಯೊಂದಿಗೆ ಅಗ್ರಸ್ಥಾನದಲ್ಲಿ ನಿಂತಿದ್ದಾರೆ. ದಕ್ಷಿಣಾದಿ ರಾಜ್ಯಗಳು ಕೂಡ ಅಭಿವೃದ್ಧಿಯ ಜೊತೆ ಗಣ್ಯವಾದ ಜನಸಂಖ್ಯೆಯನ್ನು ಹೊಂದಿವೆ. ಭಾರತದ ಜನಸಂಖ್ಯೆ ಅಂದರೆ ಎಷ್ಟು ದೊಡ್ಡದು ಅಂತ ನಮ್ಮೆಲ್ಲರಿಗೂ ಅರ್ಥವಾಗಬೇಕು ಎಂದರೆ ಕೆಲವು ದೇಶಗಳ ಜೊತೆ ಹೋಲಿಸಿ ನೋಡಬೇಕು. ಎಕ್ಸಾಂಪಲ್ಗೆ, ಅಮೆರಿಕ ಜನಸಂಖ್ಯೆ ಸುಮಾರು 33 ಕೋಟಿ ಮಾತ್ರವಿದೆ. ಅಂದರೆ ಭಾರತ ಜನಸಂಖ್ಯೆ ಅಮೆರಿಕಾಗಿಂತ 4 ಪಟ್ಟು ಹೆಚ್ಚು. ಹಾಗೆಯೇ ಇಂಡೋನೇಷ್ಯಾ, ಪಾಕಿಸ್ತಾನ್, ಬ್ರೆಜಿಲ್ ಅಂತ ದೊಡ್ಡ ದೇಶಗಳನ್ನು ಸೇರಿಸಿದರೂ ಭಾರತದ ಒಂದು ದೇಶದ ಜನಸಂಖ್ಯೆಯ ಹತ್ತಿರವೂ ಬರಲ್ಲ. ಇನ್ನೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಂದರೆ ಯುರೋಪ್ ಖಂಡದ ಅನೇಕ ದೇಶಗಳು ಒಟ್ಟು ಜನಸಂಖ್ಯೆಯನ್ನು ಸೇರಿಸಿದರೂ ಭಾರತದ ಒಂದು ದೇಶದ ಜನಸಂಖ್ಯೆ ಅದಕ್ಕಿಂತ ಹೆಚ್ಚಾಗಿಯೇ ಇರುತ್ತದೆ. ಅಂದರೆ ನಮ್ಮ ದೇಶ ಒಂದು ಖಂಡದಂಥ ಜನಸಂಖ್ಯೆ ಹೊಂದಿದೆ ಅಂತ ಹೇಳಬಹುದು. ಈ ವಿಡಿಯೋದಲ್ಲಿ ನಾವು ಟಾಪ್ 10 ರಾಜ್ಯಗಳ ಜನಸಂಖ್ಯೆ, ಅವುಗಳ ಪ್ರತ್ಯೇಕತೆ ಮತ್ತು ಈ ಅಂಕಿಅಂಶಗಳ ಹಿಂದಿರುವ ಮುಖ್ಯವಾದ ಕಾರಣಗಳನ್ನು ಸುಲಭವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಭಾರತದ ಜನಸಂಖ್ಯೆ ನಿರ್ಮಾಣದ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಪಡೆಯಿರಿ. ಭಾರತದ ಜನಸಂಖ್ಯೆ ನಿರ್ಮಾಣ ತುಂಬ ಡಿಫ್ರೆಂಟ್ ಆಗಿ ಇರುತ್ತದೆ. ಪ್ರತಿ ರಾಜ್ಯದಲ್ಲೂ ಜನಸಂಖ್ಯೆ ಒಂದೇ ರೀತಿ ಇರಲ್ಲ. ಈ ವ್ಯತ್ಯಾಸದ ಹಿಂದೆ ಅನೇಕ ಕಾರಣಗಳು ಇವೆ. ಬರ್ತ್ ರೇಟ್, ಡೆತ್ ರೇಟ್, ವಿದ್ಯಾಭ್ಯಾಸ, ಆರೋಗ್ಯ ಸೇವೆಗಳು ಮತ್ತು ಅರ್ಬನೈಸೇಷನ್. ಮುಖ್ಯವಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿರುವುದಕ್ಕೆ ಪ್ರಧಾನ ಕಾರಣ ಅಧಿಕ ಬರ್ತ್ ರೇಟ್. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮಕ್ಕಳನ್ನು ಹೊಂದಿರಿಸುವ ಸಂಪ್ರದಾಯ ಇನ್ನೂ ಇದೆ. ಅದೇ ರೀತಿಯಲ್ಲಿ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಇರುವುದು ಕೂಡ ಜನಸಂಖ್ಯೆ ಹೆಚ್ಚಾಗಿರೋದಕ್ಕೆ ಒಂದು ಕಾರಣ. ಇನ್ನು ದಕ್ಷಿಣ ಭಾರತ ರಾಜ್ಯಗಳ ವಿಷಯಕ್ಕೆ ಬಂದರೆ ಇಲ್ಲಿ ಎಜುಕೇಷನ್, ಹೆಲ್ತ್ ಸರ್ವಿಸಸ್ ಮತ್ತು ಮಹಿಳೆಯರ ಅರಿವು ಹೆಚ್ಚಾಗಿರುವುದರಿಂದ ಬರ್ತ್ ರೇಟ್ ಕಡಿಮೆಯಾಗಿದೆ. ಫ್ಯಾಮಿಲಿ ಪ್ಲಾನಿಂಗ್ ಕೂಡ ಇಲ್ಲಿ ಚೆನ್ನಾಗಿ ಅಮಲು ಆಗುತ್ತದೆ. ಅರ್ಬನೈಸೇಷನ್ ಕೂಡ ಒಂದು ಮುಖ್ಯ ಅಂಶ. ಬೆಳೆಯುತ್ತಿರುವ ನಗರಗಳಿಗೆ ಇತರ ರಾಜ್ಯದಿಂದ ಜನ ಬರುತ್ತಾರೆ. ಇದರಿಂದ ಆ ರಾಜ್ಯದ ಜನಸಂಖ್ಯೆ ಇನ್ನೂ ಹೆಚ್ಚಾಗುತ್ತದೆ. ಈಗ ದೇಶದಲ್ಲಿ ಅತ್ಯಧಿಕ ಜನಸಂಖ್ಯೆ ಹೊಂದಿರುವ ಟಾಪ್ 5 ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಸ್ಥಾನದಲ್ಲಿ ಇದೆ ಉತ್ತರ ಪ್ರದೇಶ. ಸುಮಾರು 24 ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ. ಒಂದು ವೇಳೆ ಉತ್ತರ ಪ್ರದೇಶ ಒಂದು ಪ್ರತ್ಯೇಕ ದೇಶವಾಗಿದ್ದರೆ ಅದು ಪ್ರಪಂಚದಲ್ಲೇ 5ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶವಾಗಿ ನಿಲ್ಲುತ್ತಿತ್ತು. 2ನೇ ಸ್ಥಾನದಲ್ಲಿ ಬಿಹಾರ್ ಇದೆ. ಸುಮಾರು 12 ಕೋಟಿ ಜನಸಂಖ್ಯೆ ಜೊತೆ ಇಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚು ಜನ ವಾಸಿಸುತ್ತಿದ್ದಾರೆ. 3ನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ. ಇಲ್ಲಿನ ಜನಸಂಖ್ಯೆಗೆ ಮುಖ್ಯ ಕಾರಣವೇ ಮುಂಬೈನಲ್ಲಿ ಆಗುವ ಮೈಗ್ರೇಷನ್. 4ನೇ ಸ್ಥಾನದಲ್ಲಿ ಸುಮಾರು 10 ಕೋಟಿ ಜನಸಂಖ್ಯೆಗಳ ಜೊತೆ ವೆಸ್ಟ್ ಬೆಂಗಾಲ್ ಇದೆ. ದೊಡ್ಡ ನಗರ ಕೋಲ್ಕತ್ತಾ ಈ ಜನಸಂಖ್ಯೆಗೆ ಕಾರಣ ಆಗಿರಬಹುದು. 5ನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ, ಸುಮಾರು 8 ಕೋಟಿ ಜನಸಂಖ್ಯೆ ಜೊತೆ. ಈ ಟಾಪ್ 5 ರಾಜ್ಯಗಳನ್ನು ನಾವು ಪಾಪ್ಯುಲೇಷನ್ ಹಾಟ್ಸ್ಪಾಟ್ ಅಂತ ಕೂಡ ಹೇಳಬಹುದು, ಏಕೆಂದರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ತುಂಬ ದೊಡ್ಡದಾದ ಭಾಗವನ್ನು ಹೊಂದಿವೆ ಈ ರಾಜ್ಯಗಳು. 6ನೇ ಸ್ಥಾನದಲ್ಲಿ ರಾಜಸ್ಥಾನ್ 8 ಕೋಟಿ ಜೊತೆ, 7ನೇ ಸ್ಥಾನದಲ್ಲಿ ಗುಜರಾತ್ 8 ಕೋಟಿ ಜೊತೆ, 8ನೇ ಸ್ಥಾನದಲ್ಲಿ ತಮಿಳುನಾಡು 8 ಕೋಟಿ ಜೊತೆ, 9ನೇ ಸ್ಥಾನದಲ್ಲಿ ಕರ್ನಾಟಕ 6 ಕೋಟಿ ಜೊತೆ, 10ನೇ ಸ್ಥಾನದಲ್ಲಿ ಅಂದರೆ ಕೊನೆಯ ಸ್ಥಾನದಲ್ಲಿ ಆಂಧ್ರ ಪ್ರದೇಶ್ 5 ಕೋಟಿ ಜೊತೆ. ಈಗ ಈ ಲೆಕ್ಕಾಚಾರದ ಹಿಂದಿರುವ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ಡಾಟಾವನ್ನು ನೋಡಿದರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತದೆ. ಉತ್ತರ ಭಾರತ ಜನಸಂಖ್ಯೆಯಲ್ಲಿ ಮುಂದಿದ್ದರೆ, ದಕ್ಷಿಣ ಭಾರತ ಬೆಳವಣಿಗೆಯಲ್ಲಿ ಮುಂದಿದ್ದಾರೆ. ಉತ್ತರ ರಾಜ್ಯಗಳಲ್ಲಿ ಹಳ್ಳಿಗಳು ಹೆಚ್ಚಾಗಿರುವುದು ಮತ್ತು ಶಿಕ್ಷಣ ಸ್ವಲ್ಪ ಕಡಿಮೆ ಇರುವುದು ಜನಸಂಖ್ಯೆ ವೇಗವಾಗಿ ಹೆಚ್ಚಲು ಕಾರಣವಾಗಿದೆ. ಇನ್ನು ಮೈಗ್ರೇಷನ್ ವಿಷಯಕ್ಕೆ ಬಂದರೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಂಥ ಬೆಳೆದ ರಾಜ್ಯಗಳು ಇತರ ರಾಜ್ಯಗಳ ಜನರನ್ನು ಸೆಳೆಯುತ್ತವೆ. ಕೆಲಸ ಮತ್ತು ಉತ್ತಮ ಜೀವನ ಶೈಲಿಗಾಗಿ ಜನ ಇಲ್ಲಿಗೆ ಬರುತ್ತಿದ್ದಾರೆ. ಮೊಟ್ಟದಲ್ಲಿ ನೋಡಿದರೆ ಭಾರತದ ಜನಸಂಖ್ಯೆ ಒಂದು ವಿವಿಧಮಯ ನಿರ್ಮಾಣವನ್ನು ಹೊಂದಿದೆ.
ಕೆಲವು ರಾಜ್ಯಗಳು ಜನಸಂಖ್ಯೆಯಲ್ಲಿ ದೊಡ್ಡದಾಗಿದ್ದರೆ ಇನ್ನು ಕೆಲವು ರಾಜ್ಯಗಳು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಮುಂದಿವೆ. ಮುಂದಿನ ಜನಗಣತಿಯಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಬದಲಾಗುತ್ತವೆ ಅನ್ನೋದು ಆಸಕ್ತಿಕರವಾಗಿದೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಇತರ ಆಸಕ್ತಿಕರವಾಗಿರುವ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.